ಅಮ್ಮ, ಇಲ್ಲಿ ಕಲ್ಲು ಮುಳ್ಳು ಅಂತದ್ ಏನು ಇಲ್ಲ. ಈ ವಯ್ಯ ಸುಮ್ನೆ ಕೂರ್ಸೋದಕ್ಕಿನ್ನ ಕಂಬ ಸುತ್ಸನ ಅಂತ ಹೇಳ್ಬಿಟ್ಟು ಸುಮ್ಕೆ ಕಂಬ ಸುತ್ಸಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಸ್ತಾನೆ ಕಣಮ್ಮ ಕಳ್ ನನ್ ಮಗ. ಇಲ್ಲಿ ಏನು ಕ್ಯಾಮೆನೇ ಇಲ್ಲ ಕಣಮ್ಮ. ಆದ್ರೆ ಇವ ಹಿಂಗೆ ಬಗ್ಗಿ ಮಾಡ್ತಾನೇ ಇರ್ಬೇಕು. ಬಿಟ್ಟಿ ಸಂಬಳ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಹಿಂಗೆ ಆಡಿಸ್ತಾನೆ ಕಣಮ್ಮ. ನನಗೆ ಎಷ್ಟು ಉರಿತೈತೆ ಅಂದ್ರೆ ಇವನು ನೋಡಿದ್ರೆ ಮೈಯೆಲ್ಲ ಉರ್ದೈತೈತೆ ಕಣಮ್ಮ. ಏನ್ ಮಾಡೋದು? ನನ್ಗಂತೂ ಈ ಕೆಲ್ಸಕ್ಕಿನ ಅಮ್ಮವ್ ಯಾವ್ದನ ಸುಲಭವಾಗಿ ದುಡ್ಡು ಬರೋ ಅಂಥದ್ದು ಯಾವ್ದನ ಇದ್ರೆ ನೋಡಮ್ಮವ್ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ಯಾರೀ ಬಾಳ್ತಾರೆ ದಿನಕ್ಕೆ 200 ರೂಪಾಯಿ 250 ರೂಪಾಯಿ ತಗೊಂಡು ನಾವೇನು ಜೀವನ ಮಾಡೋಕ್ಕಾಯ್ತದ? ಆ ಮನೆ ನೋಡಿದ್ರೆ ಮೋಹಿನಿ ಬಂದು ಸೇರ್ಕೊಬಿಟ್ಟೈತೆ. ಈಗ ನೋಡಿದ್ರೆ ಹಿಂಗೆ. ನನಗಂತೂ ಏನು ಮಾಡಬೇಕು ಏನು ಕತ್ತಿನೋ ಒಂದು ಅರ್ಥ ಆಯ್ತಿಲ್ಲ ಕಣಮ್ಮು. ಸಾಕಾಗಿ ಹೋಗ್ಬಿಟ್ಟೈತೆ. ಏನಾರ ಒಂದು ಪಿಲಾನ್ ಮಾಡಮ್ಮು, ದುಡ್ಡು ಮಾಡ ಅಂತ ಪಿಲಾನ. ಮಗಳೇ, ನಮಗೆ ಇವಾಗ ಟೈಮ್ ಸರಿ ಇಲ್ಲ. ಟೈಮ್ ಸರಿಯಾದಾಗ ನೋಡು ಎಲ್ಲ ಸರೋಯ್ತದೆ. ಟೈಮ್ ಸರಿಯಾಗತ್ತೆ ಅನ್ಕೊಂಡ್ರೆ ಹೊಸಿ ಸುಮ್ಕಿರೋದು ಕಲ್ತ್ಕ. ನಮ್ಮ ಟೈಮ್ ಬರಲಿ. ಮಗಳೇ, ಅಲ್ಲಿ ಗೊತ್ತಿರೋದು ನಿನ್ನ ಗಂಡನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅನಿಸ್ತದ ನೋಡೆ. ಈ ಕಡೆ ನೀನು ನಡ್ಕೊಂಬಿಟ್ಟು ಬತ್ತಾವಳೆ. ಹೂ ಕಣಮ್ಮ, ಅವಳೆ ನೀನಿಯ. ಈ ಕಡೆ ಏನಕ್ಕೆ ಬತ್ತಾವಳೆ? ಏನಕ್ಕೆ ಬತ್ತಾವಳೆ ನಮ್ಮ? ನೋಡು ನಿನ್ನ ಗಂಡನೇ ನೀ ಬುಟ್ಟಿಗೆ ಹಾಕೊಂಡು ಆರಾಮ ಮದುವೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಗಿತ್ತಾಳೆ. ಹಿಂಗಾಸೆ ನೀ ಹೋಗ್ಬೇಕಲ್ವಾ ಹೊಲದ ಕಡೆಗೆ ಹೋಗೋಕ್ಕೆ. ಅದಕ್ಕೆ ನೀ ಏನಕ್ಕೋ ಬತ್ತಾವ್ರೆ. ಅಲ್ಲ, ಅವ್ರ ಅಮ್ಮನವೇ ಬತ್ತಾ ಇದ್ದಂಗಳು ನೋಡು. ಹುಡುಗಿ ಅವ್ರ ಅಮ್ಮನವೇ ಬತ್ತಾವಳೆ. ಹೂ ಕಣಮ್ಮ, ಏನು ಪ್ಯಾಸನ್ನ ಬತ್ತಾವಳು ನೋಡು. ನನ್ನ ಗಂಡ ಮಾಜಿ ಗಂಡ ಇಂಥ ಸಂದಾಕಿರೋ ಹುಡುಗಿನ ಮದುವೆ ಮಾಡ್ಕೊತಾವನಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಒಳೊಳಗೆ ಹೊಟ್ಟೆ ಉರಿತದೆ ಕಣಮ್ಮ. ನನಗಂತೂ ಎಂಥ ಸಂದಾಕಿರೋ ಹುಡುಗಿ ಸಾವುಕಾರ ಬೇರೆ ಅಂತಿ. ಈ ಹುಡುಗಿಗೆ ಏನು ಮುಚ್ಕೊಂಡಿತ್ತು ನನ್ನ ಗಂಡನ ಮದುವೆ ಮಾಡ್ಕೊಳಕ್ಕೆ. ಇರು ಮಾಡ್ತೀನಿ, ಇವಳಿಗೆ ಸರಿಯಾಗಿ ಫಿಟ್ಟಿಂಗ್ ಇಕ್ತೀನಿ. ಇವನು ನನ್ನ ಥರನೇ ನೀ ಮದುವೆ ಮಾಡ್ಕೊಂಡಿದ್ದಂಗೆ ಬಿದ್ದಿದ್ರೆ ಕೊನೆಗೆ ನೀ ಯಾರೋ ಗತಿ ಇಲ್ಲ, ಕಂಬ್ಲಿನೇ ಗತಿ ಅಂತ ಹೇಳ್ಬಿಟ್ಟು ನನ್ನ ಗಂಡ ನನ್ನ ತಕ್ಕೆ ನೀ ಬತ್ತಾನೆ. ಹಂಗೆ ಮಾಡ್ತೀನಿ ನೋಡು. ಬ್ಯಾಡ ಮಗಳೇ, ಯಾಕೋ ವಾದತಿನ ಎಲ್ಲ ಲಕ್ಷಣಗಳು ಕಾಣಿಸ್ತಾವೆ. ಯಾಕೆ ಬೇಕು? ಎಲ್ಲರ ತಗೋ ಹೋಗಿ ಗಟ್ಟಿಸ್ಕೊಂಡು ಬತ್ತೀಯಾ ದರುಮ್ದೇಟ್ ತಿನ್ಕೊಂಡು. ಇವಾಗ ಇವಳು 4 ಇಕ್ರೆ ಏನು ಮಾಡ್ತೀಯಾ? ನಂಗೆ ಯಾಕೆ ಇಕ್ತಾಳೆ? ಸುಮ್ಕಿರಮ್ಮ. ವಾ ಏನು ಹೊಲ್ದ ಕಡೆ ಹೊಂಟ್ರೆ? ಯಾರು ನೀನು? ನಾವು ಹೊಲ್ದ ಹತ್ರ ಏನಾದರೂ ಹೋಗ್ತೀವಿ, ಮನೆ ಹತ್ರ ಆದರೂ ಹೋಗ್ತೀವಿ. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಯವ್ವ, ನನ್ನ ಮಗಳು ಯಾವಾಗ ಮೆಟ್ನೆ ಓಡಿಸ್ಕೊತಾಳೋ ಭಯ ಆಯ್ತಾಯ್ತದೆ. ಏನಾರ ಒಂದೊಂದು ಮಾಡ್ತಾನೇ ಇರ್ತಾಳೆ ಈ ಥರ ಕಿರಿ ಕೆಲಸಗಳನ್ನ. ಎಷ್ಟು ಹೇಳಿದ್ರು ಅಷ್ಟೇನಿಯ, ಇವಳು ಕೇಳೋದೇ ಇಲ್ಲ ಅಂತಾಳೆ. ಹಂಗಲ್ಲ, ಇವ ಅಕ್ಕ ಗೊತ್ತಂಗೆ, ಅದಕ್ಕೆ ನೀ ಕೇಳ್ದೆ ಅಷ್ಟೇನಿಯ. ನನ್ನ ಗಂಡನ ಮದುವೆ ಮಾಡ್ಕೊಳಕ್ ಹೊಂಟಿರೋ ಹುಡುಗಿ ನೀನೇ ತಾನೇ? ಪದ್ದು ಮಾಜಿ ಸೊಸೆನ ನೀನು? ಸರಿಯಾಗಿದ್ಯಾ ಬಿಡು. ಅದಕ್ಕೇನೆ ಹೋಗುತ್ಬಿಟ್ಟು ಡೈವರ್ಸ್ ಕೊಟ್ಟಿರೋದು. ಅಯ್ಯಯ್ಯ, ಹೋಗುತ್ಬಿಟ್ಟು ಅವನೆಲ್ಲ ಡೈವರ್ಸ್ ಕೊಟ್ಟಿರೋದು. ನಾನೇ ಡೈವರ್ಸ್ ಕೊಟ್ಟಿರೋದು ಅವನಿಗೆ. ಅವನು ಅಷ್ಟೊಂದೇನು ನನಗೆ ನನ್ನ ಲೆವೆಲ್ಗೆಲ್ಲ ಸೆಟ್ ಆಗಲ್ಲ. ನನ್ನ ಲೆವೆಲ್ಗೆಲ್ಲ ಸೆಟ್ ಆಗಂತ ಹುಡುಗನೇ ಅಲ್ಲ. ಅವನೇ ನನಗೆ ಡೈವರ್ಸ್ ಕೊಡಲಿಲ್ಲ, ನಾನೇ ಅವನು ಡೈವರ್ಸ್ ಕೊಟ್ಟಿದ್ದು. ಅವನಿಗೇನು ಅವನ ಜೊತೆ ಬೇಜಾರು. ಅವನು ಸರಿ ಇಲ್ಲ. ಅವನು ಸುಮ್ಮನೆ ಮ್ಯಾಲ್ಗಡೆ ಮಾತ್ರ ಎಲ್ಲರ ಕಣ್ಗೂ ಒಳ್ಳೆ ಥರ ಕಾಣಿಸ್ತಾನೆ. ಕೆಟ್ಟ ನನ್ನ ಮಗ, 420 ನನ್ನ ಮಗ. ಅವ್ನು ಸರಿನೇ ಇಲ್ಲ. ಅವನು ಗೊತ್ತಾ? ಅವನು ಎಂಥ ದೊಡ್ಡ 420 ಅಂತ ಹೇಳ್ಬಿಟ್ಟು ಗೊತ್ತಾ ನಿಮಗೆ? ಫುಲ್ಲು ಸರಿ ಇಲ್ಲ ಅಂದರೆ ಸರಿ ಇಲ್ಲ. ಹೋಗಿ ನೀವು ಮದುವೆ ಮಾಡ್ಕೊತಾ ಇದ್ದೀರಲ್ಲ, ನಿಮಗೆ ನಿಜವಾಗೂ ಬುದ್ಧಿ ಇಲ್ಲ. ನೀವೇನಕ್ಕೆ ಮದುವೆ ಮಾಡ್ಕೋಬೇಕು? ಎಲ್ಲ ಇಷ್ಟು ಚೆನ್ನಾಗಿದ್ದೀರ ನೋಡಕ್ಕೆ. ಹೋಗಿ ನನ್ನ ಗಂಡನೇ ಸಿಕ್ಕಿದ್ದು. ಬೇರೆ ಯಾರು ಸಿಗ್ಲಿಲ್ವೇ? ನೋಡ್ದ ಇವಳು ಸಮೇತನೂ ಅವ್ನು ಬೇಡ ಅಂತ ರಿಜೆಕ್ಟ್ ಮಾಡೋಳೆ. ಅಂತ ಹುಡುಗನ ನಾನು ಮದುವೆ ಮಾಡ್ಕೋಬೇಕು ಅಂದ್ರೆ ಏನ್ ಮಮ್ಮಿ ಅರ್ಥ? ನಿಮ್ಮಪ್ಪ ಹುಡುಕಿರೋದು, ನಾನೇನು ಮಾಡಲಿ? ನೋಡು, ಸುಮ್ಮನೆ ಇರು. ಏನಾದರೂ ಆಗಲಿ, ಏನಾದರೂ ಮಾಡ್ಕೊಳ್ಳಿ. ನಿನಗೆ ಅವನು ಎಷ್ಟು ದಿನ ಇರ್ಬೇಕು ನಿನ್ನ ಜೊತೆ? ನೀನು ಆರಾಮಾಗಿರೋದು ಕಲ್ತ್ಕ. ಅವನು ನಿಜವಾಗ್ಲೂ 420 ಸರಿ ಇಲ್ವಾ? ಅಯ್ಯೋ, ಒಂದು ದೊಡ್ಡ 8 ಪಾರ್ಟಿ ನನ್ನ ಮಗ. ಏನು ಸರಿ ಇಲ್ಲ. ಆದರೆ ಊರವ್ರಿಗೆಲ್ಲ ಅವನೇ ಏನಿಯ ಒಳ್ಳೆನು. ಯಾಕಂದರೆ ನಾವು ಜೋರಾಗಿ ಬಾಯ್ ಮಾಡ್ತೀವಿ, ಅವ್ನು ಬಾಯ್ ಮಾಡೋಕ್ಕಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಅವನು ಒಬ್ಬೊಬ್ಬ ಅಂದ್ರೆ ಒಂದು 7-8 ವರ್ಷ ಲವ್ ಮಾಡಿಬಿಟ್ಟು ಮದುವೆ ಮಾಡ್ಕೊಂಡಿದ್ದು. ಮದುವೆ ಮಾಡ್ಕೊಂಡು 1 ವರ್ಷಕ್ಕೆ ನೀ ಸಾಕಾಗೋಗ್ಬಿಟ್ಟ ನನಗಂತೂ. ಕಳ್ಳಾಟಗಳು ಶಾನೆ ಆಡ್ತಾನೆ. ನಮ್ಮ ಮೇಲೆ ನೀ ದಬಾಯಿಸ್ಕೊಂಡು ಹಂಗೆ ಇರಬೇಕು, ಹಿಂಗೆ ಇರಬೇಕು. ಓಹೋ, ಏನು ನೋಡಬೇಕು ಕತೆಯ. ಅವಳ ಕತೆ ಅಷ್ಟಿಷ್ಟಲ್ಲ. ನನಗಂತೂ ಹೆಂಗೆ ಸಿಟ್ಟು ಬತ್ತಿತ್ತು ಅಂದರೆ ಎಲ್ಲದಕ್ಕೂ ದೌಲತ್ತು ದುರಂಕಾರ ಇವೆಲ್ಲವೇ ಶಾನೆ ಅವನಿಗೆ. ಅದಕ್ಕೆ ಬಿಟ್ಬಿಟ್ಟಿದ್ದು. ನಿಮ್ಗೇನೋ ಬಂದೈತಿ ಅಂತ ಅನ್ನಿಸ್ತದೆ ದೊಡ್ಡ ರೋಗ. ಅದಕ್ಕೇನೆ ನೀವು ಮದುವೆ ಮಾಡ್ಕೊತಾ ಇದ್ದೀರ. ನಾನಾಗಿದ್ರಂತೂ ನಿಮ್ಮ ಜಾಗದಾಗ ಇದ್ದಿದ್ರೆ, ಕೋಟ್ಯಾಧೀಶ್ವರಿ ಆಗಿದ್ದಿದ್ರೆ ನಾನಂತೂ ಮದುವೆ ನೀನೇ ಮಾಡ್ಕೊತಾ ಇರಲಿಲ್ಲ ಅವನ್ನ. ಆದರೆ ನನಗೆ ಬೇರೆ ವಿಧಿ ಇಲ್ವಲ್ಲ, ಮದುವೆ ಮಾಡ್ಕೊಂಡ್ಲೇಬೇಕು. ನಮ್ಮಪ್ಪ ನೋಡಿರೋ ಹುಡುಗ ನಾನು ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಅಷ್ಟೇ ಕತೆ. ನೀನು ಹೇಳದ್ರಾಗೂ ಒಂಥರ ಚೆನ್ನಾಗೈತೆ. ಅವ್ನು ಕೆಟ್ಟವನಾಗಿದ್ರೆ ನನಗೆ ತಾನೇ ಲಾಭ. ಕೆಟ್ಟವನಾಗಿದ್ದು ಒಳ್ಳೇದೇನೆ ಆಯ್ತು ಬಿಡು. ಅವ್ನು ನಿಜವಾಗ್ಲೂ ಕೆಟ್ಟವನೇನಾ? ಅಯ್ಯೋ, ಭಾಳ ಕೆಟ್ಟರು ಅಂತ ಹೇಳಿಲ್ವಾ? ತುಂಬ ಥ್ಯಾಂಕ್ಸ್ ಈ ವಿಷಯ ಹೇಳಿದಕ್ಕೆ. ಹಬ್ಬ ಸದ್ಯ ನಾನೆಲ್ಲ ತುಂಬ ಒಳ್ಳೆಯವನೇನೋ. ತುಂಬ ಒಳ್ಳೆಯವನಾದ್ರೆ ಅಯ್ಯೋ ನಮ್ಮ ಅಪ್ಪಂಗೆ ಏನಂತ ಹೇಳೋದಪ್ಪ ಅಂತ ಬೇಜಾರಾಗ್ತಾ ಇತ್ತು. ಈಗ ನೀನು ತುಂಬ ಕೆಟ್ಟವನು ಅಂತ ಹೇಳ್ತಾ ಇದೆಯಲ್ಲ, ಈಗಂತೂ ನನಗೆ ಫಿಕ್ಸ್ ಆಯಿತು. ಮದುವೆ ಅಂತಾದರೆ ನಾನು ಇವನ್ನೇ ಮದುವೆ ಮಾಡ್ಕೊತೀನಿ. ಅಯ್ಯ, ಅವ್ನು ಕೆಟ್ಟನು ಅಂತ ಗೊತ್ತಾದ್ರೂ ನೀವು ಅವನ್ನೇ ಮದುವೆ ಮಾಡ್ಕೊಂತೀರಾ? ಅವ್ನು ಕೆಟ್ಟವನಾದ್ರೂ ಯಾಕೆ? ನಮ್ಮ ಡ್ಯಾಡಿಗೆ ಹೇಳ್ಬೇಕಲ್ವಾ? ಮದುವೆ ಮುಂಚೆ ಹೇಳಿದ್ರೆ ನಮ್ಮ ಡ್ಯಾಡಿ ನನ್ನ ಬಗ್ಗೆ ಇನ್ನೊಂದು ಯಾವನ್ನೋ 420 ನೋಡ್ಬಿಟ್ಟು ಮದುವೆ ಮಾಡ್ತಾರೆ. ಅದೇ ನಿನ್ನ ಗಂಡನೇ ನಾನು ಮದುವೆ ಮಾಡ್ಕೊಂಡೆ ಅಂತ ಅನ್ಕ. ಹಬ್ಬಬ್ಬಬ್ಬ.
ಮದುವೆ ಆದಮೇಲೆ ನಮ್ಮ ಅಪ್ಪನ ಆಸ್ತಿನೂ ಸಿಕ್ಕುತ್ತೆ, ಇವನು ಕೆಟ್ಟವನು ಸರಿಯಿಲ್ಲ ಅಂತ ಹೇಳಿದ್ರೆ ಸರಿ ಕಣಮ್ಮ ಬೇಡ ಬಿಟ್ಬಿಡು, ನಿನಗೆ ಹೆಂಗಿಷ್ಟ ನಂಗೆ ಬದುಕು ಅಂತಲೂ ಹೇಳ್ತಾರೆ. ಹಬ್ಬ, ಕೆಟ್ಟವನ್ನ ಮದುವೆ ಆದರೆ ಎಷ್ಟೊಂದು ಲಾಭ ಅಲ್ವಾ? ಒಂದಲ್ಲ ಎರಡಲ್ಲ, ತುಂಬ ಅಂದರೆ ತುಂಬ ಲಾಭ. ತುಂಬ ಥ್ಯಾಂಕ್ಸ್. ಇಷ್ಟು ದಿನ ಇವನನ್ನು ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಇವನ ಜೊತೆ ಎಣಗಬೇಕಲ್ಲ ಅಂತ ಬೇಜಾರಾಗ್ತಾ ಇತ್ತು. ಒಳ್ಳೆಯವನು ಅಂತ. ಈ ಕೆಟ್ಟವನು ಆಗಿರೋದಕ್ಕೆ ತುಂಬ ಒಳ್ಳೇದು. ಒಂದು 3-4 ತಿಂಗಳು ಇದ್ದು ಆಮೇಲೆ ಪ್ರೂವ್ ಮಾಡ್ತೀನಿ ಇವನು ಕೆಟ್ಟವನು ಅಂತ. ಆಮೇಲೆ ಆರಾಮಾಗಿ ನನ್ನ ಪಾಡಿಗೆ ನಾನು ಜಾಲಿಯಾಗಿ ಎಲ್ಲರೂ ಹೋಗ್ಬಿಟ್ಟು ನಾನು ಅಮ್ಮ ಫಾರಿನಾಗ ಸೆಟ್ಲ್ ಆಗ್ಬೋದು. ತುಂಬ ಥ್ಯಾಂಕ್ಸ್. ನೋಡು, ನನಗೇನಾದರೂ ಹೆಲ್ಪ್ ಬೇಕಾದರೆ ಮಾಡು, ಓಕೆನಾ? ನಿನ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿರ್ತೀನಿ. ನಿಂಗೆ ಏನು ಬೇಕೋ ಅಷ್ಟನ್ನ ನಾನು ಹೆಲ್ಪ್ ಮಾಡ್ತೀನಿ. ಅವ್ನು ಕೆಟ್ಟವನು ಅಂತ ಪ್ರೂವ್ ಮಾಡಬೇಕಲ್ಲ, ಅವಾಗ ನನಗೇನಾದರೂ ಐಡಿಯಾಸ್ ಇದ್ದರೆ ಹೇಳ್ತಾ ಇರು. ಆವಾಗ ನಮ್ಮ ಡ್ಯಾಡಿಗೆ ಚೆನ್ನಾಗಿ ತಗೊಂಡೋಗ್ಬಿಟ್ಟು ಎಲ್ಲ ಪ್ರೂವ್ ಮಾಡ್ತೀನಿ. ಆಮೇಲೆ ನನ್ನ ಆಸ್ತಿ ನನಗೆ ಸಿಗ್ತೈತೆ. ಅಯ್ಯೋ, ನೀವೇನು ಹೇಳ್ತಿದ್ರ ಒಂದು ಅರ್ಥ ಆಯ್ತಿಲ್ವಲ್ಲ? ಆಗದು ಬೇಡ ಬಿಡು, ನಿಧಾನಕ್ಕೆ ಅರ್ಥ ಆಗುತ್ತೆ. ಮಮ್ಮಿ ಈಗ ಹೇಳು, ಮದುವೆಗಂತೂ ನನಗಂತೂ ಡಬಲ್ ಓಕೆ. ಆಸ್ತಿ ಪಾಸ್ತಿ ಎಲ್ಲ ನಮ್ಮಪ್ಪ ನನಗೆ ಬರ್ಕೊಡ್ಬೇಕು, ನಾನು ಅದನ್ನು ತಗೋಬೇಕು. ನನಗೆ ಅದೇ ಅಲ್ವಾ ಬೇಕಾಗಿರೋದು. ಅಪ್ಪ ಆದಷ್ಟು ಬೇಗ ಆಸ್ತಿ ಎಲ್ಲ ನನಗೆ ಸಿಕ್ಬಿಟ್ರೆ ಅಬ್ಬಬ್ಬಬ್ಬ ಅಮ್ಮ, ನಾನು ನೀನು ಆರಾಮಾಗಿ ಇಲ್ಲಿಂದ ಆರಾಮಾಗಿ ಎಸ್ಕೇಪ್ ಆಗೋಗ್ಬಿಡೋಣ ಕಣಮ್ಮ. ಸರಿನಾ? ಇವನು ಬೇಡ, ಇನ್ನು ಸವಾಸನೂ ಬೇಡ, ನಮ್ಮ ಅಪ್ಪ ಅವ್ರು ಯಾರ ಸವಾಸನೂ ಬೇಡ. ನಿಜವಾಗ್ಲೂ ಎಲ್ಲನ ಫಾರಿನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ. ಅದಕ್ಕೆ ಮಗಳೇ, ಆಸ್ತಿ ಬರೋ ತನಕನೂ ಕಾಯಬೇಕು ಅಂತ ಹೇಳಿದ್ದು. ಇವಳು ಸಿಕ್ಕವಳಲ್ಲ, ಇವಳ ಹತ್ರ ಕಾಂಟ್ಯಾಕ್ಟು ಹಂಗೆ ಇಟ್ಕೊಂಡಿರು. ಕೆಟ್ಟವನು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡೋಕ್ಕೆ ನಮಗೆ ಕೆಲವು ಸಾಕ್ಷಿಗಳು ಬೇಕಲ್ವಾ? ನೀವು ಕೆಟ್ಟವನು ಹಂಗೆ ಹಿಂಗೆ ಅಂತ ಇವಳು ಕಾಂಟ್ಯಾಕ್ಟ್ ಇಟ್ಕೊಂಡಿರು. ಅವನೇನಾದರೂ ಕೆಟ್ಟ ಕೆಲಸ ಮಾಡಿದ್ದೆಲ್ಲನೂ ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಸರಿನಾ? ಅದನ್ನ ಇಟ್ಕೊಂಡ್ಬಿಟ್ಟು ಅವ್ನು ಮದುವೆ ಆದಮೇಲೆ ಅವ್ನು ಈ ಥರ ಕೆಟ್ಟವನು ಅಂತ ಪ್ರೂವ್ ಮಾಡಿಬಿಟ್ಟು ನಾವು ಈಚೆ ಕಡೆಗೆ ಬರ್ಬೋದಲ್ಲ. ನೀನು ಆರಾಮಾಗಿರ್ತೀಯ, ನಾನು ಆರಾಮಾಗಿರ್ತೀನಿ. ಆದರೆ ಒಳಿಯಂದ್ರು ಕೆಟ್ಟರಲ್ಲ ಅಲ್ವಾ? ಒಳಿಯಂದ್ರು ಏನು ಕೆಟ್ಟ ಕೆಲಸ ಮಾಡ್ತಾರೆ? ಏನು ಕೆಟ್ಟ ಕೆಲಸನೇ ಮಾಡಲ್ವಲ್ಲ? ಮತ್ತು ಇವಳು ಕಟ್ಕೊಂಡ್ಲು ಅಂದರೆ ಪರ್ಮನೆಂಟಾಗೆ ಅವನ ಜೊತೆನೇ ಇರಬೇಕಾಯ್ತದೆ. ಈ ಕಮಲಿಗೆ ಸುಮ್ಮನೆ ನನ್ನ ಮಗಳಿಗೆ ಮಾಡೋಕ್ಕೆ ಯಾಮೇನೇ ಇಲ್ಲ. ಏನಾರ ಒಂದೊಂದಿಂಥವು ಕೆಲಸಗಳನ್ನ ಮಾಡ್ತಾನೇ ಇರೋದೇನೇ. ಹಂಗಾರೆ ನೀವು ಮದುವೆಯ ಕ್ಯಾನ್ಸಲ್ ಮಾಡ್ಕೊಳಕ್ಕಿಲ್ವಾ? ನನ್ನ ಗಂಡ ಜೊತೆ ಮದುವೆ ಮಾಡ್ಕೊತೀರಾ? ಕ್ಯಾನ್ಸಲ್ ಮಾಡ್ಕೊಳಕ್ಕೆ ನನಗೇನು ತಲೆಗೆಟ್ಟಾಯ್ತಾ? ಅವನನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರೆ ನನ್ನ ಪ್ರಾಪರ್ಟಿ ಎಲ್ಲ ಹೋಗಲ್ವಾ? ಒಳ್ಳೆ ಗುಗ್ಗು ಥರ ಮಾತಾಡ್ತಾಳೆ. ಅವ್ನು ಕೆಟ್ಟವನಂತ ನೀನು ಬಿಟ್ಟಿದ್ಯಾ ತಾನೆ? ಬಿಟ್ಟ ಮೇಲೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತೀಯಾ? ನೀನಂತರ ಮೆಂಟಲ್ ಅಂತ ಅನ್ಸುತ್ತೆ ನೋಡು. ಯಾರು ಏನಾದ್ರೂ ಅನ್ಕೊಳ್ಳಿ, ಅವನೇ ನಾನು ಮದುವೆ ಮಾಡ್ಕೊಳ್ಳೋದು. ಅದು ಇಷ್ಟೊತ್ತು ಯೋಚನೆ ಮಾಡ್ತಾ ಇದ್ದೆ, ಮಾಡ್ಕೊಂಡ್ಲಾ ಬೇಡವಾ ಅಂತ. ಆದರೆ ನೀನು ಹೇಳಿದ್ಮೇಲೆ ಅವನೇ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಅವನೇ ಮದುವೆ ಮಾಡ್ಕೊತೀನಿ. ಅಯ್ಯಯ್ಯೋ, ಅವ್ನು ಸರಿ ಇಲ್ಲ. 4-5 ಜನ ಹುಡುಗಿಯರ ಜೊತೆ ಎಲ್ಲ ತಿರುಗ್ತಾನೆ, ಚೆನ್ನಾಗಿ ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಇಸ್ಪೀಟ್ ಆಡ್ತಾನೆ, ಎಲ್ಲ ಚಟನೂ ಐತೆ. ಸುಮ್ಮನೆ ಮ್ಯಾಲ್ಮೇಲೆ ಅಷ್ಟೇ ನಿಮ್ಗೆ ಒಳ್ಳೆ ಥರ ಕಾಣಿಸ್ತಾವನೆ. ನನ್ನ ಮಾತು ಕೇಳಿ ಅವನ್ನ ಮದುವೆ ಮಾಡ್ಕೊಬೇಡಿ. ಹೋಗ್ಬಿಟ್ಟು ಮದುವೆಯ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಹಾಗೆ ಊರವ್ರಿಗೆಲ್ಲ ಹೇಳ್ಬೇಕು ನೀವು, ಅವ್ನು ಸರಿ ಇಲ್ಲ, ಅವ್ನು 420 ಅಂತ ನೀವು ಊರಿಗೆಲ್ಲ ಹೇಳ್ಕೊಂಬಿಟ್ಟು ಬರಬೇಕು. ವಾವ್, ಇಷ್ಟೊಂದು ಕೆಟ್ಟ ಗುಣಗಳಿಲ್ಲವ? ಹಬ್ಬ, ಇನ್ನೂ ಅವನ್ನ ಬಿಡೋಕ್ಕೆ ತುಂಬ ಈಸಿ ಆಗ್ತೈತೆ. ಇಲ್ಲ, ನಾನಂತೂ ಅವನ್ನೇ ಮದುವೆ ಮಾಡ್ಕೊಳ್ಳೋದು. ಲೇ ಮಗಳೇ, ಅವ್ರು ಯಾರನ್ನಾದ್ರೂ ಮದುವೆ ಮಾಡ್ಕೊಳ್ಳಿ, ಬಿಟ್ಟಿದ್ಯಾ ತಾನೆ? ಇವಾಗ ಯಾಕೆ ಬೇಕು? ಬಾ, ಸುಮ್ಮನೆ ಕ್ಯಾಮೆ ಮಾಡು. ಸಾವುಕಾರ ನೋಡೋರು ಅಂದರೆ ನಿಂತ್ಕೊಂಡ್ರದು ಯಾಕೆ ಸ್ಪಾಕೋಗಿದ್ದಾರೆ. ಬಾರೇ. ಮದುವೆ ಆಗೋ ತನಕ ಈ ವಿಷಯ ಯಾರಿಗೂ ಹೇಳ್ಬಾರ್ದಮ್ಮ. ಮದುವೆ ಆದಮೇಲೆ ಏನೇ ಹೇಳಬೇಕು ಅಲ್ವಾ? ಇವಳಂತೂ ಒಳ್ಳೆ ಕೆಲಸ ಮಾಡಿದ್ಲು, ಹೆಂಡ್ತಿ ಅಲ್ವಾ? ಎಲ್ಲನೂ ಗೊತ್ತಿರ್ತೈತೆ ಅಂತ ಅನ್ನಿಸ್ತೈತೆ ಇವಳಿಗೆ. ಅಪ್ಪ ಸದ್ಯ ನಡಿಯಮ್ಮ ಹೋಗೋಣ. ಇದಕ್ಕಿನ್ನೂ ಇನ್ನೇನು ಬೇಕು? ಆರಾಮಾಗಿ ಅಪ್ಪ ನನಗೆಲ್ಲ ಪ್ರಾಪರ್ಟಿನೂ ಬರ್ಕೊಡ್ತೈತೆ. ಆಮೇಲೆ ನೋಡ್ತಾ ಇರು, ಇವನು ಸವಾಸ ಎರಡು ಬಿಟ್ಬಿಟ್ಟು ನೀಟಾಗಿ ಎಸ್ಕೇಪ್ ಆಗ್ಬಿಡ್ಬೋದು. ನಡಿ ಹೋಗೋಣ. ಅಮ್ಮ, ಇವ್ರಿಗೇನು ತಲೆಗಿಲೆ ಕೆಟ್ಬಿಟ್ಟೈತೇನಮ್ಮ ಇವ್ರಿಗೆ? ಅಲ್ಲಿ ನೋಡಮ್ಮ, ನನ್ನ ಗಂಡ ಕೆಟ್ಟವನು 420 840 ಅಂತ ಹೇಳಿದ್ರು 840 ಆಗಲಿ ಯಾವ 40 ಆಗಲಿ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಪ್ಕೊಂತಾರಲ್ಲಮ್ಮ. ಅಮ್ಮ, ಇಂಥವ್ರನ್ನ ಇವತ್ತೇನೆ ನೋಡ್ತಿರೋದು. ಹುಡುಗ ಸರಿ ಇಲ್ಲ 420 ಅಂತ ಹೇಳಿದ್ರೆ ಫುಲ್ಲು ಖುಷಿ ಪಡ್ತಾರಲ್ಲಮ್ಮ. ಯಾರ ಎಡವಟ್ಟಾಗಿ ಮಾತಾಡ್ಬಿಟ್ಟು ನಾನೆಲ್ಲ ಸರಿಯಾಗಿ ಮಾತಾಡಿದ್ದೀನಿ ತಾನೇನಮ್ಮ? ಆದರೂ ಮತ್ತೆ ಯಾಕಮ್ಮ ಇವ್ರು ಹಿಂಗಂತವ್ರೆ? ನೋಡಕ್ಕೆ ಇವಳೆ ದೊಡ್ಡ 840 ಥರ ಕಾಣಿಸ್ತಾವಳೆ. 840ಗಳಿಗೆಲ್ಲ ಒಳ್ಳೆಯವರೆಲ್ಲ ಇಷ್ಟ ಆಯ್ತಾರೆ, ಕೆಟ್ಟವರೇ ಇಷ್ಟ ಆಗೋದು. ನೀನು ತುಂಬ ಒಳ್ಳೆಯವನು ಅಂತ ಹೇಳಿದಿದ್ರೆ ಆತ ಬಿಟ್ಬಿಡೋಳೇನೋ. ನೀನು ಭಾಳ ಹೊಗಳು ಬಿಟ್ಟು ಹೇಳ್ದೆ ಅಲ್ವಾ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ನ ಬಗ್ಗೆ ಕೆಟ್ಟದಾಗೆ. ಅದಕ್ಕೆ ನೀ ಅವಳು ಖುಷಿ ಆಗ್ಬಿಟ್ಟು ಹೊಂಟೋಗ್ಬಿಟ್ಟವಳೆ. ಅಯ್ಯೋ, ಈ ಪ್ಯಾಟೆ ಹುಡುಗಿಯರು ವಿಷಯ ನಮ್ಗೆ ಅರ್ಥನೇ ಆಗಕ್ಕಿಲ್ಲ. ನೋಡು ಬಾ, ಕ್ಯಾಮೆ ಮಾಡ್ಬಾ, ಸುಮ್ಕೆ ನಿಂದು ಒಳ್ಳೆ ನೆನೆಯ ಬರೀ ಫಿಟ್ಟಿಂಗ್ ಇಕ್ಕದಾಯ್ತು. ಅವಳೇನ ತೆಗೆದ್ಮೇಲೆ ಬಾರಿಸಿದ್ರೆ ಬೇಕಿತ್ತ ನಿಂಗೆ ಇದೆಲ್ಲನೂ? ಯಾಡ ಕಣಮ್ಮ, 3 ದಿನ ಕೆಲಸನೇ ಮಾಡ್ತೀನಿ. ಹಬ್ಬ, ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ. ಕೊನೆಗೆ ಹುಡಿಕೊಂಡು ಬಂದ್ಬಿಟ್ರಲ್ಲ ಇಲ್ಲಿಗೇನೆ. ನಾನು ಯಾವಾಗೋ ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಅವರಂತೂ ಇವಾಗ ಸೂಪರಾಗಿ ಸೆಟ್ಲ್ ಆಗ್ಬಿಟ್ಟವ್ರೆ, ಮ್ಯಾನೇಜರು ತುಂಬ ಒಳ್ಳೆಯರಾಗೋಗ್ಬಿಟ್ಟವ್ರೆ, ತುಂಬ ಚೆನ್ನಾಗಿ ಸೆಟ್ಲ್ ಆಗವ್ರೆ. ಹೆಂಗೋ ನಾವು ನೀವು ಸೇರ್ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಆದರೆ ನಾನೊಬ್ಬನೇ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತು ಬಿಸ್ನೆಸ್ ಎಲ್ಲ ನೋಡಿ ನಿಮಗೆ? ಭಾಳ ಖುಷಿ ಆಯ್ತು ನಿಜವಾಗೂ. ಭಾಳ ಅಂದರೆ ಭಾಳ ಖುಷಿ ಆಗ್ತೈತಿ. ಎಷ್ಟು ಚೆನ್ನಾಗಿ ಮಾಡಿದ್ಯಪ್ಪ ಎಲ್ಲನೂ. ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ ಬಿಡು ನನಗಂತೂ. ಇಷ್ಟು ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ಯಲ್ಲ ಅನ್ನೋದೇ ನನಗಂತೂ ಖುಷಿ. ನಿನ್ನ ಮದುವೆ ಬೇರೆ ಸೆಟ್ ಆಗೈತಂತೆ. ಹುಡುಗಿ ಜಂಬುದ್ ಕೋಳಿನಂತೆ. ಅವಳು ಜಂಬ ಏನಿದ್ರು ಅವಳು ಮನೆಗೆ ಇಟ್ಕೋಬೋದಷ್ಟೇ, ನನ್ನ ಮುಂದೆ ಇಟ್ಕೊಳಕ್ಕಾಗಲ್ಲ. ನನ್ನ ಅಕ್ಕೂ ನೆನೆ ಎಷ್ಟು ಕಾಟ ಕೊಟ್ಟವಳೆ ಗೊತ್ತಾ? ಅವಳು ಸ್ವಲ್ಪ ಕಾಟ ಕೊಟ್ಟಿಲ್ಲ. ಎಲ್ಲರೂ ಅನ್ಕೊಂಡಂಗೆ ನಾನು ಅಷ್ಟೊಂದು ಸ್ಮೂತ್ ಅಲ್ಲ.
ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರಲಿ ಮನೆಗೆ ಅಂತ ಕಾಯ್ತಾ ಇದ್ದೀನಿ. ಅವಳನ್ನ ಮದುವೆ ಮಾಡ್ಕೊಳ್ಳೋ ಯಾವ ಉದ್ದೇಶನೂ ಇರಲಿಲ್ಲ. ಆದರೆ ನಮ್ಮ ಅಕ್ಕಂಗೆ ಸ್ವಲ್ಪ ಅಲ್ಲ ಅವಳು ಕಾಟ ಕೊಟ್ಟಿರೋದು, ಒಸಿ ಕಾಟ ಕೊಟ್ಟವಳೆ ಅಂತ ಅನ್ಕೊಂಬಿಟ್ರ, ಬೇಜಾನ್ ಕಾಟ ಕೊಟ್ಟವಳೆ. ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಬರಲಿ ಮಾಡ್ತೀನಿ, ಮೈ ಬಗ್ಸಿ ಸರಿಯಾಗಿ ಮಾಡಿಸಿದ್ರೆ ಸರಿ ಹೋಗ್ತೈತೆ. ಅವಳು ಇನ್ನೇನು ಮಾಡೋಕ್ಕಾಯ್ತದೆ, ಅವಳ ಕೈಲಿ ಇನ್ನೇನೂ ಮಾಡೋಕ್ಕಾಗಲ್ಲ. ಅವಳು ಹಳ್ಳಿ ಗಮರ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾಳೆ. ಅದೆಲ್ಲ ನನ್ನ ಮುಂದೆ ನಡೆಯೋಕ್ಕಿಲ್ಲ ಬಿಡು. ನನಗೆ ಗೊತ್ತು ಬಿಡು, ನೀನು ಎಷ್ಟೊಂದು ಸ್ಟ್ರಾಂಗು ಅಂತ ಹೇಳ್ಬಿಟ್ಟು. ನೀನು ಅಷ್ಟು ಸುಲಭವಾಗೆಲ್ಲ ಸೋತೆ ಅಂತ ಒಪ್ಕೊಳ್ಳೋದು ಇಲ್ಲ ಅಂತ ಗೊತ್ತು. ಆ ಸ್ಟೈಲ್ ರಾಣಿಗೆ ಚೆನ್ನಾಗಿ ಬುದ್ಧಿ ಕಲಿಸು, ಸರಿನಾ? ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಿನಗೇನು ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಈ ಬಿಸ್ನೆಸ್ ಎಲ್ಲ ಸಂದಕ್ಕೆ ಮುಂದುವರ್ಸ್ಕೊಂಡು ಹೋಯ್ತು ಹೋಗು. ಅದ್ರಾಗ ಇನ್ನೇನೈತೆ, ನಿನಗೆ ನಿಮ್ಮ ಅಕ್ಕ ಅಂದರೆ ಎಷ್ಟು ಇಷ್ಟ ಅಂತ ನನಗೂ ಗೊತ್ತು. ಅಲ್ಲಿದ್ರಂತೂ ಚೆನ್ನಾಗಿ ಕಾಟ ಕೊಟ್ಟೆ ಕೊಡ್ತಾಳೆ. ಇಲ್ಲ ಬೇರೆ ಹುಡುಗನ ಮದುವೆ ಮಾಡ್ಕೊಂಡು ಹೋದ್ರೂ ಮತ್ತೆ ಮನೆಗೆ ಬಂದ್ಬಿಟ್ಟು ನಿಮ್ಮ ಅಕ್ಕಂಗೆ ಕಾಟ ಕೊಡ್ತಾಳೆ. ಆದರೆ ನಿನ್ನ ಜೊತೆ ನೀನು ಇದ್ರೆ ನಿಮ್ಮ ಅಕ್ಕಂಗಂತೂ ಕಾಟ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಎಂಥ ಪಿಲ್ಲನ್ ಮಾಡ್ಬಿಟ್ಟಿದ್ಯಾ ನೀನಂತೂ. ಮತ್ತೆ ನಮ್ಮ ಅಕ್ಕ ನಿಧಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ ನನ್ನ ಕೈಲಿ? ನನ್ನ ಕಷ್ಟ ಇದ್ದಾಗ ನಮ್ಮ ಅಕ್ಕ ನಿಧಿ ಎಷ್ಟೆಲ್ಲ ಸಪೋರ್ಟ್ ಮಾಡೋಳೆ ಗೊತ್ತಾ ನಿಮಗೆ? ಅವಳು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿರ್ಬೇಕಾದ್ರೆ, ಅವಳು ಕಷ್ಟದಾಗಿರ್ಬೇಕಾದ್ರೆ ನಾನು ಸ್ವಲ್ಪನಾದ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಚೆನ್ನಾಗಿರ್ತದೆ ಹೇಳಿ? ಅದಕ್ಕೆ ಬೇಕು ಸಪೋರ್ಟ್ ಮಾಡಬೇಕು ಅಂತಲೇ ಇವಳನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದು. ಈ ವಿಷಯನ ನಿಮಗೆ ಬಿಟ್ಟು ನಾನು ಬೇರೆ ಯಾರಿಗೂ ಹೇಳಿಲ್ಲ, ಹೇಳೋದನ್ನೂ ಇಲ್ಲ. ಬರಲಿ ತೋರಿಸ್ತೀನಿ ನಾನೇನು ಅಂತ ಹೇಳಿ. ನಮ್ಮ ಅಕ್ಕನ ಅಯ್ಯೋ 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 ಅನ್ಸ್ಬಿಟ್ಟವಳೆ ಗೊತ್ತಾ, ಕಿತ್ತೋದವಳು. ಅವ್ರ ಅಪ್ಪಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ. ಅವ್ರ ಅಪ್ಪ ಒಂದೇ ಮಾತು ಹೇಳಿದ್ದು, ಏನಾದರೂ ಮಾಡು ನನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಷ್ಟೇನೆ ಅಂತ. ಕಲಿಸ್ತೀನಿ, ಚೆನ್ನಾಗಿ ಕಲಿಸ್ತೀನಿ. ಬರಲಿ. ಒಬ್ಬೊಬ್ಬೊಬ್ಬ, ಇದಪ್ಪ ಬುದ್ಧಿವಂತಿಕೆ ಅಂದ್ರೆ. ಪರವಾಗಿಲ್ಲ, ಈ ಕಡೆ ನಿನ್ನ ಮದುವೆ ಆದಂಗೂ ಆಗುತ್ತೆ, ಹಾಗೆ ನಿಮ್ಮ ಅಕ್ಕನ ಸಂಸಾರನೂ ಚೆನ್ನಾಗಿರ್ತದೆ. ಎಷ್ಟೆಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ಯಾ ನೀನಂತನೂ. ಮತ್ತೆ ಹೆಂಗ್ ನಡೀತಾ ಇದೆ ಹಸುವಿಂದು ಹಾಲಿಂದು ಬಿಸ್ನೆಸ್ ಎಲ್ಲ? ಚೆನ್ನಾಗೈತಾ? ಮತ್ತೆ ಬೇರೆ ಬಿಸ್ನೆಸ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ಯಾ? ಬಿಸ್ನೆಸ್ ಎಲ್ಲ ಚೆನ್ನಾಗೈತೆ, ಏನು ತೊಂದರೆ ಇಲ್ಲ. ಬೇರೆ ಎಲ್ಲ ಬಿಸ್ನೆಸ್ಗೆಲ್ಲ ಪ್ಲಾನ್ ಮಾಡ್ತಾ ಇದ್ದೀನಿ. ಕುರಿ ಶೆಡ್ ಎಲ್ಲ ಹಾಕಿಸ್ಬೇಕು, ಅದೆಲ್ಲನೂ ತಯಾರಿ ಮಾಡ್ತಾ ಇದ್ದೀನಿ. ನೋಡೋಣ, ಈ ಹಾಲಿಂದ್ರಾಗ ನನಗೇನು ಮೋಸ ಇಲ್ಲ. ಚೆನ್ನಾಗೇನೆ ಎಲ್ಲನೂ ಇನ್ಕಮ್ ಸಿಗ್ತೈತೆ ನನಗೆ. ಸದ್ಯ ಬಿಡು, ಎಲ್ಲ ಒಳ್ಳೇದಾದ್ರೆ ಸಾಕು. ಸರಿ ಬನ್ನಿ, ಹಾಗೆ ಮನೆ ಕರ್ಕೊಂಡು ಹೋಗ್ತೀನಿ. ಅಮ್ಮ ಅಂತೂ ನಿಮ್ಗೆ ನೋಡಿ ತುಂಬ ಖುಷಿ ಪಡ್ತಾರೆ. ಬನ್ನಿ. ನಡೀರಿ.